ಫೌಂಡರ್ ಮತ್ತು ಡೈರೆಕ್ಟರ್. ಇವತ್ತು ಬೆಂಗಳೂರಲ್ಲಿ ಅತ್ಯಂತ ಹಿಂದುಳಿದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದು ಏನಾದರೂ ನಾವು ಸ್ಪರ್ಧಾತ್ಮಕ ಸೌಲಭ್ಯ ಇಲ್ಲ. ಸರ್ಕಾರದ ವತಿಯಿಂದಲೂ ಕೂಡ ಅದು ಕುರುಬ ಸಮಾಜ ಹಿಂದುಳಿದ ಹಲವಾರು ಸಮಾಜಗಳಿರ್ಬೋದು, ಅದು ಮೇದಾರ ಸಮಾಜ ಇರ್ಬೋದು, ಮಡಿವಾಳ ಇರ್ಬೋದು, ಉಪ್ಪಾರ ಇರ್ಬೋದು ಅಥವಾ ಬೆಸ್ತರ್ ಇರ್ಬೋದು, ಅವ್ರು ಯಾರಿಗೂ ಕೂಡ ಒಂದು ವ್ಯವಸ್ಥೆ ಇಲ್ಲ. ಸೊ ಆ ದೃಷ್ಟಿಯಿಂದ ನಮ್ಮ TB ಬೆಳಗಾವಿಯವರ ಸುಮಾರು ಅವರು 40 ವರ್ಷದಿಂದ ಸಮಾಜಮುಖಿಯಾಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡೋದ್ರಲ್ಲಿ ಶೈಕ್ಷಣಿಕ ಕಾರ್ಯಕ್ರಮ ಈ ರೀತಿ ಅತ್ಯಂತ ಹಿಂದುಳಿದ ಸಮಾಜದ ಮಕ್ಕಳು ಕುರುಬ ಸಮಾಜದ ಮಕ್ಕಳಿಗೆ ಬರಬೇಕು ಅಂತಂದು. ಸೊ ರೀಸೆಂಟ್ ಆಗಿ ಒಂದು ಡೇಟಾ ಸೊ ಅದರಲ್ಲಿ ಬಂದಾಗ ಅತ್ಯಂತ ಹಿಂದುಳಿದ ಸಮಾಜದ ಮಕ್ಕಳು ಸರ್ವಿಸಸ್ ಅಲ್ಲಿ ಹಾಗೇನೆ KAS ಅಲ್ಲೂ ಕೂಡ ಅವರಿಗೆ ಮಾರ್ಗದರ್ಶನ ಸಿಗ್ತಾ ಇಲ್ಲ ಸರ್ಕಾರ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ TB ಬೆಳಗಾವಿ ಸಾಹೇಬರು ಒಂದು ಏನು ಟೀಮ್ ಇದೆ, ಅದರಿಂದ ನಾವು ಜೊತೆಗೆ ಕೈ ಜೋಡಿಸಿ ಕೇವಲ ಕುರುಬ ಸಮಾಜದ ಮಕ್ಕಳಿಗಲ್ಲ, ಜೊತೆಗೆ ಅತ್ಯಂತ ಹಿಂದುಳಿದ ಎಲ್ಲಾ ಸಮಾಜದ ಮಕ್ಕಳಿಗೆ ಯಾರು ಈ IAS KAS ಕನಸಿರ್ತದೆ ಅವರಿಗೆ ಹಾಸ್ಟೆಲ್ ಸಮೇತ, ಫುಡ್ ಅಂಡ್ ಅಕಾಮಡೇಷನ್ ಸಮೇತ ಬಹಳ ಭವ್ಯವಾಗಿ ಒಂದು ಬಿಲ್ಡಿಂಗ್, ಕ್ಲಾಸ್ ರೂಮ್ ಇರುವಂತದ್ದು, ಲೈಬ್ರರಿ ಅಂತಂದು ಯಾವುದೇ ಸಮಾಜದ ಬಿಲ್ಡಿಂಗ್ IAS ಸಮಾಜ ವತಿಯಿಂದ ಆಫ್ಲೈನ್ ಕೋಚಿಂಗ್, ಇದು ಯಾವುದೇ ಆನ್ಲೈನ್ ಇರೋದಿಲ್ಲ, ಅರ್ಧಂಬರ್ಧ ಎಫರ್ಟ್ ಇರೋದಿಲ್ಲ, ಕೋಚಿಂಗ್ ನಡೀತದೆ. ಅದೇ ರೀತಿ ಆ ಒಂದು ಬಿಲ್ಡಿಂಗ್ ಒಳಗೆ ಆಫ್ಲೈನ್ ನಮ್ಗೆ ಒಂದು ಒಳ್ಳೆ ಉತ್ತಮ ಮಾರ್ಗದರ್ಶನ ಕೊಟ್ಟು ನಮ್ಮ ಸಕ್ಸಸ್ ರೇಟ್ ಬಹಳ ಚೆನ್ನಾಗಿದೆ. ಪ್ರತಿ ವರ್ಷ KAS ಅಲ್ಲಿ ಅರ್ಧಕ್ಕರ್ಧ ಹುಡುಗರು, UPSC ನಲ್ಲಿ ಕರ್ನಾಟಕದ 30 ಜನ ಪಾಸ್ ಆದ್ರೆ ಅದರಲ್ಲಿ 20 ರಿಂದ 25 ಜನ ನಮ್ಮ ಸ್ಟೂಡೆಂಟ್ಸ್ ಇರ್ತಾರೆ. ಇಂಡಿಯಾ ಸಂಸ್ಥೆ ಆಗಿರೋದ್ರಿಂದ ಒಂದು 150 ರ್ಯಾಂಕ್ ಬರ್ತಾರೆ ವರ್ಷ. ಇವತ್ತು ಕರ್ನಾಟಕದ ಅರ್ಧ ಜಿಲ್ಲೆಗಳಲ್ಲಿ ಇನ್ಸೈಟ್ಸ್ IAS ಇಂದ ತರಬೇತಿ ಕೊಡ್ತಿರೋರು ಇವತ್ತು ರಾಜಕಾರಣಿಗಳು ಇರ್ಬೋದು, ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡು ಸ್ಪಾನ್ಸರ್ ಕೂಡ ಮಾಡ್ಬೋದು. ಸೊ ನಾವೇನಿಲ್ಲಿ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದೀವಿ, ಅದಕ್ಕಿಂತ 50% ಕಡಿಮೆ ರೇಟಲ್ಲಿ ಈ ಒಂದು ಕೋಚಿಂಗ್ ವಿತ್ ಫುಡ್ ಅಂಡ್ ಅಕಾಮಡೇಷನ್ ಈ ಒಂದು ಪ್ರತಿ ಜಿಲ್ಲೆನಲ್ಲಿ ಹೋಗಿ ಮಕ್ಕಳನ್ನ ಸೆಲೆಕ್ಟ್ ಮಾಡಿ 100 ಜನ ಮಕ್ಕಳಿಗೆ ಮಾಡ್ಬೇಕಂತ ಇದ್ದೀವಿ. 100 ಜನ ಮಕ್ಕಳು, ಅದರಲ್ಲಿ ಒಂದು 50 ರಿಂದ 60 ಕುರುಬ ಸಮಾಜ, ಇನ್ನುಳಿದ ಮಕ್ಕಳು ಅತ್ಯಂತ ಹಿಂದುಳಿದ ಸಮಾಜಗಳಿಗೆ ಸೇರಿದಂತ ಮಕ್ಕಳುಗಳು. ಇದು ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿ ಪ್ರಯತ್ನ ನಡೀತಕ್ಕಂಥದ್ದು. ಊರಲ್ಲೂ ಕೂಡ ಈ ರೀತಿ ಮಕ್ಕಳಿಗೆ ಸರ್ಕಾರದಿಂದಲೂ ಕೂಡ ಈ ರೀತಿ ಒಂದು ಪ್ರಯತ್ನ ನಡೆದಿದೆ. ಸರ್ಕಾರದಿಂದ ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ OBC ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಅವು ಏನ್ ಮಾಡ್ತಾರೆ ಅಂದ್ರೆ ಡೆಲ್ಲಿ, ಬೆಂಗಳೂರಲ್ಲಿ ಯಾವ್ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದೆ, ರಿಸಲ್ಟ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದೇ ಏರಿಯಾದಲ್ಲಿ ನಾವು 100 ಜನಕ್ಕೆ ಪರ್ಸನಲ್ ಗೈಡೆನ್ಸ್ ಕೊಟ್ಟು ನಾವು ರಿಸಲ್ಟ್ ಓರಿಯೆಂಟೆಡ್ ಕೋಚಿಂಗ್ ಕೊಡ್ಬೇಕಂತಿದ್ವಿ. ಹಾಗಾಗಿ ಮೀಡಿಯಾ ಹೇಳ್ಕೊಳ್ಳೋದು ಏನಂತಂದ್ರೆ, ಸೊ ನಿಮ್ಮ ಮೂಲಕ ಇದು ಒಳ್ಳೆ ಪ್ರಚಾರ ಸಿಗಲಿ. ಆಮೇಲೆ ಯಾರ್ಯಾರು ಈ ಒಂದು ವಿಚಾರನ ಹಂಚ್ಕೊಂಡಿದ್ದಾರೆ, ಈ ರೀತಿ ಸಹಾಯ ಮಾಡ್ಬೇಕಂತಿದ್ದಾರೆ, ಪತ್ರಿಕಾ ಒಂದು ಹೇಳಿಕೆನಲ್ಲಿ ನಂಬರ್ ಕೊಟ್ಟಾಗ ಆ ಮಕ್ಕಳನ್ನ ನಮಗೆ ಕಳಿಸ್ಬೋದು. 8 ತಿಂಗಳು ಕೋಚಿಂಗ್ ಇರ್ತದೆ, ಕಂಟಿನ್ಯೂಸ್ ಆಫ್ಲೈನ್ ಆಗಿ. ಅದರಲ್ಲಿ ಟೆಸ್ಟ್ ಸೀರೀಸ್ ಎಲ್ಲ ಇನ್ಕ್ಲೂಡೆಡ್ ಇರ್ತದೆ. ಇಲ್ಲಿ ನಾವು 30,000 ಇಟ್ಟಿದ್ದೀವಿ, 50%. ಅದರಲ್ಲೂ ಏನಾದರೂ ನಾವು ಓಪನ್ ಆಗಿದ್ದೀವಿ, ಸ್ಟ್ರಿಕ್ಟ್ ಇಲ್ಲ, 30,000ನೇ ಕಟ್ಟಬೇಕಂತ ಏನಿಲ್ಲ. ನಾನು ಆಗ್ಲೇ ಹೇಳಿದಾಗ ಯಾರು ಸ್ಪಾನ್ಸರ್ ಕೂಡ ಮಾಡ್ಬೋದು. ಆಮೇಲೆ ಫುಡ್ ಅಕಾಮಡೇಷನ್ ಸುಮಾರು ವಿತ್ ಲೈಬ್ರರಿ ಚಾರ್ಜಸ್, 3 ಟೈಮ್ಸ್ ಮೀಲು, 365 ಡೇಸ್, 24 hour ಎಲೆಕ್ಟ್ರಿಸಿಟಿ, ಇವೆಲ್ಲ ಸೇರ್ಕೊಂಡು ಈ PG ನಲ್ಲಿ ಇವತ್ತೇನಂದ್ರೆ ಒಂದು 5,500 ರಿಂದ 6,000 ವಿತೌಟ್ ಲೈಬ್ರರಿ ಬೇಕಂದ್ರೆ ಅದಕ್ಕೆ ಒಂದು 2,000 ಎಕ್ಸ್ಟ್ರಾ ಮಂತ್ಲಿ ಪೇ ಮಾಡಬೇಕು. ಇಂಟರ್ನೆಟ್ ಬೇಕಂದ್ರೆ ಅದಕ್ಕೊಂದು 500 ರೂಪಾಯಿ 600 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕು. ಇದೇನು ಇಲ್ಲದಂಗೆ ಮನೆಯಲ್ಲೇ ಮಾಡುವ ಊಟದ ರೀತಿಯಲ್ಲಿ ತಿಂಗಳಿಗೆ ಸುಮಾರು ಒಂದು 5,500 ರಿಂದ 6,000 ಅಂತ ಹೇಳಿದ್ದಾರೆ. ಅದರಲ್ಲೂ ಫ್ಲೆಕ್ಸಿಬಲ್ ಇದ್ದೀವಿ, ಇದು ಯಾವುದು ಕಮರ್ಷಿಯಲ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮದೇ ರಿಸೋರ್ಸಸ್ನ ನಾವು ಯೂಸ್ ಮಾಡಬೇಕಾಗಿರೋದ್ರಿಂದ ಇಷ್ಟೊಂದು ಚಾರ್ಜ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ಮತ್ತು ಇನ್ಸೈಟ್ IAS ಬಗ್ಗೆ ಈಗ ತಮಗೆಲ್ಲ ವಿಷಯ ತಿಳಿದಿದೆ. ಕನಕಶ್ರೀ ಚಾರಿಟಬಲ್ ಸ್ಟಾರ್ಟ್ ಆಗಿ ಒಂದು 5 ವರ್ಷ ಆಗಿದೆ. ತದನಂತರ ನಾವೇ ಪ್ರಯತ್ನ ಮಾಡಿ ಅಲ್ಲಿ KS ಮತ್ತು IAS ಮಾಡೋಣ ಅಂತೇಳಿ ಪ್ರಯತ್ನ ಪಟ್ವಿ. ಆದರೆ ಇದು ನಿಲ್ತದೆ ಇದ್ರಿಂದ ನಾವು ಸ್ವಲ್ಪ ತಡ ಮಾಡಿದ್ವಿ. ಆನಂತರ ಇಡೀ ರಾಜ್ಯದಲ್ಲೇ ದೇಶದಲ್ಲೇ ಪ್ರಸಿದ್ಧಿ ಪಡೆದಿರುವಂಥ ಇನ್ಸೈಟ್ IAS ರಿಕ್ವೆಸ್ಟ್ ಮಾಡಿದಾಗ ಅವರು ನಮಗೆ ಯಾವುದೇ ಕ್ವೈರಿ ಮಾಡದೆ ನೀವೇನು ಮಾಡ್ತೀರಿ ಅದಕ್ಕೆ ನಾವು ಸಹಾಯ ಮಾಡ್ತೀವಿ. ಸಂತೋಷವಾಯಿತು. ಯಾಕಂದರೆ ಹಾಸ್ಟೆಲೇ ಇಲ್ಲ, ಬೆಂಗಳೂರಲ್ಲಿ ಹಾಸ್ಟೆಲೇ ಇಲ್ಲ. ಜಿಲ್ಲಾ ಸಂಘದಲ್ಲಿ ಕೆಲವು ಮಾತ್ರ ಹಾಸ್ಟೆಲ್ಗಳಿದ್ದಾವೆ, ಎಲ್ಲಿ ಹಾಸ್ಟೆಲಿಲ್ಲ. ಅದರಿಂದ ನಾವು ಸಮಾನ ಮನಸ್ಕರು ಸೇರಿ ಒಂದು 100-120 ಹುಡುಗರಿಗೆ ಆಗುವಂಥ ಒಂದು ದೊಡ್ಡ 60,000 ಚದರ ಬಿಲ್ಡಿಂಗ್ನಲ್ಲಿ ಒಂದು 120 ಹುಡುಗರು ಹೋಗ್ಲಿಕ್ಕೆ ಲಕ್ಸುರಿಯಸ್ಟ್ ಇದು ಏನೋ ಸ್ಟಡಿ ರೂಮ್ ಮಾಡಿದ್ದೀವಿ. ಭಾಳ ಬೇರೆ ಎಲ್ಲ ನೋಡಿದ್ರೆ ನಮ್ಗೆ 1 ಅಡಿ 1 ಕಾಲು ಅಡಿ ಇದಾವೆ. ಬೇರೆ ಕಡೆಗೆಲ್ಲ ನೋಡಿದ್ರೆ ನಾವು 1.5 1 ಕಾಲು ಅಡಿ ಎಷ್ಟು ಕೂತು ಅವರು ಆಪರೇಟ್ ಮಾಡುವಷ್ಟು, ಕಂಪ್ಯೂಟರ್ ಆಪರೇಟ್ ಮಾಡುವಷ್ಟು ಜಾಗವನ್ನು ಅಲ್ಲಿ ಇದು ಮಾಡಿ
ವ್ಯವಸ್ಥೆ ಮಾಡಿದ್ದೀವಿ. ಅದರಿಂದ ಇವತ್ತು ಆಲ್ರೆಡಿ ಹುಡುಗರು 35-40 ಹುಡುಗರು ಬಂದಿದ್ದಾರೆ. ವಿನಯ್ ಸಾಹೇಬರ ನೇತೃತ್ವದಲ್ಲಿ ಒಂದು 100 ಹುಡುಗರಿಗೆ ವಿಶೇಷ ಅವ್ರ ಹತ್ರ ಅವರನ್ನ ಪಡೆದು ಇನ್ನೂ ಎಷ್ಟು ಕಡಿಮೆ ಆಗುತ್ತೋ ನೋ ಪ್ರಾಬ್ಲಮ್. ಈ ರೀತಿ ನಾವು ಒಂದು ವಿದ್ಯಾಸಂಸ್ಥೆಯನ್ನು ಬೆಳೆಸಬೇಕು ಅಂತೇಳಿ ನಮ್ಮ ಸಮಾಜದ ಹಿಂದುಳಿದ ಎಲ್ಲರೂ ಈ ವರ್ಗದಲ್ಲಿ ಭಾಗವಹಿಸಿ ನಾವು ಪ್ರಯತ್ನ ಮಾಡ್ತೇವೆ. ಅದರಿಂದ ತಾವು ಈ ಮೂಲಕ ಒಂದು ಇದನ್ನು ಪೇಪರ್ನಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ಬರುವಂತೆ ತಾವು ಒಂದು ಮನವಿ ಬರುವಂತೆ ಮನವಿ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.